ಉತ್ತರ ಕರ್ನಾಟಕದಲ್ಲಿ ಯಾವ ರೀತಿ ಮುಂದಿನ 14 ಕ್ಷೇತ್ರಗಳಿಗೆ ಚುನಾವಣೆ ಎದುರಿಸಬೇಕು ಅಂತ ಹೇಳಿ ನೇಹಾಸ್ತ್ರವನ್ನೇ ಬಳಸುವಂಥ ಪ್ಲ್ಯಾನನ್ನು BJP ಮಾಡ್ತಾ ಇದ್ದು ನಾನು ಮೊದಲೇ ಹೇಳಿದೆ. ಇದೀಗ ದಳಪತಿಗಳು ಕೂಡ ಹುಬ್ಬಳ್ಳಿ ಎಂಟ್ರಿ ಆಗಿದ್ದಾರೆ. ಯಾಕೆಂತಂದರೆ ಇವತ್ತು 3 ಪಕ್ಷಗಳ ಪತ್ರಿಕಾಗೋಷ್ಠಿ, ಒಂದು ಕಡೆ ಅಶೋಕ್, ಒಂದು ಕಡೆ ದಿನೇಶ್ ಗುಂಡೂರಾವ್. ಇದೀಗ ಹುಬ್ಬಳ್ಳಿಯಲ್ಲಿ ದೇವೇಗೌಡರು ಮತ್ತು ಕುಮಾರಸ್ವಾಮಿ ಜಂಟಿ ಪತ್ರಿಕಾಗೋಷ್ಠಿಯನ್ನು ನಡೆಸಲಿದ್ದಾರೆ. ಯಾಕಂದರೆ ಹುಬ್ಬಳ್ಳಿಯಲ್ಲಿ ಇವತ್ತು ಕೋರ್ ಕಮಿಟಿ ಸಭೆ ನಡೆಯುತ್ತೆ. ಇಂದು ಹುಬ್ಬಳ್ಳಿಯಲ್ಲಿ JDS ಕೋರ್ ಕಮಿಟಿ ಮೀಟಿಂಗ್ ನಂತರ ನೋಡಿ, ಮೀಟಿಂಗ್ ಆಗಬೇಕಾಗಿರೋದು 14 ಕ್ಷೇತ್ರಗಳಲ್ಲಿ ಯಾವ ರೀತಿ ಚುನಾವಣೆ ಎದುರಿಸಬೇಕು ಅಂತೇಳಿ. ಅಲ್ಲೆಲ್ಲೂ ಕೂಡ JDS ಇಲ್ಲ, JDSಲ್ಲಿ ಉಮೇದುವಾರಿಕೆಯನ್ನು ಸಲ್ಲಿಸಿಲ್ಲ. ಆದರೆ BJP ಜೊತೆ ಕೆಲವು ಕಡೆ ಇರುವಂಥ ಕಡೆ, ಕೆಲವು ಬೀದರ್ ಈ ಭಾಗದಲ್ಲೆಲ್ಲ ಭಾಳ ಸ್ಟ್ರಾಂಗ್ ಇದೆ. ಯಾಕಂದರೆ ಅಲ್ಲಿ ಅಲ್ಕೋಡ್ ಹನುಮಂತಪ್ಪ ಈ ಹಿಂದೆ ಗೆದ್ದು ಬಂದಿದ್ದರು ಆ ಕಡೆ, ಆಮೇಲೆ ಬಂಡೆಪ್ಪ ಕಾಶಂಪನವರು ಗೆದ್ದು ಬಂದಿದ್ದರು. ಸೊ ಆ ಎಲ್ಲ ಭಾಗದಲ್ಲಿ ಇದಕ್ಕಿಂತ ಹೆಚ್ಚಾಗಿ ಪ್ರಜ್ವಲ್ ವಿಚಾರವನ್ನು ಕೂಡ ಪ್ರಸ್ತಾಪ ಮಾಡಬೇಕಾಗತ್ತೆ ಇವತ್ತಿನ ಪ್ರೆಸ್ ಮೀಟ್ನಲ್ಲಿ. ಅದು ಕೂಡ ಕೋರ್ ಕಮಿಟಿ ಮೀಟಿಂಗ್ ಆದ ನಂತರ. ಈಗಲೂ ಕೂಡ ಅಧಿಕೃತವಾಗಿ ಘೋಷಣೆ ಅಲ್ಲಿ ಮಾಡ್ತಾರಾ ಅನ್ನುವಂಥ ನಿರೀಕ್ಷೆ ಇದೆ. ಅಂದರೆ ಅವರನ್ನು ಉಚ್ಚಾಟನೆ ಮಾಡಲಾಗಿದೆ. ಉಚ್ಚಾಟನೆ ಮಾಡಬೇಕು ಅನ್ನೋಂಥ ನಿರ್ಧಾರಕ್ಕೆ ಸಮೃದ್ಧಿ ಮಂಜುನಾಥ್ ಮತ್ತು ಕಂದಕೂರು ಇವರೆಲ್ಲ ಆಗ್ರಹ ಮಾಡಿದ್ರಂತೆ. ದೇವೇಗೌಡರಿಗೆ ಪತ್ರವನ್ನು ಬರೆದಿದ್ದಾರಂತೆ, ಇಲ್ಲ ನಮಗೆ ಭಾಳ ಮುಜುಗರ ಆಗ್ತಾ ಇದೆ ಅಂತೇಳಿ. ಆಮೇಲೆ ದೇವೇಗೌಡರು ಕೂಡ ಇದನ್ನು ಭಾಳ ಸೀರಿಯಸ್ ಆಗಿ ತೆಗೆದುಕೊಳ್ಳುವಂಥವ್ರು. 90 ವರ್ಷ ಪ್ರಾಯದ ದೇವೇಗೌಡರಿಗೆ ಮೊಮ್ಮಕ್ಕಳಿಂದ ಈ ಥರದ ಒಂದು ಅಸಹ್ಯಕರ ಪರಿಸ್ಥಿತಿ ಉಂಟಾಗತ್ತೆ ಅಂತೇಳಿ ಬಹುಶಃ ದೇವೇಗೌಡರು ಕೂಡ ಅಂದ್ಕೊಂಡಿರಲಿಕ್ಕೆ ಸಾಧ್ಯ ಇಲ್ಲ. ಈಗ ಆಲ್ರೆಡಿ ದಳಪತಿಗಳು ಡಿಸೈಡ್ ಮಾಡಿದ್ದಾರೆ, ಬಟ್ ಅದು ಅಧಿಕೃತವಾಗಿ ಘೋಷಣೆ ಆಗಬೇಕು. ಪ್ರಜ್ವಲ್ ರೇವಣ್ಣ ಅವರನ್ನ ಉಚ್ಚಾಟನೆ ಮಾಡುವಂತಹ ನಿರ್ಧಾರಕ್ಕೆ ಬಂದಿದ್ದು. ಇವತ್ತು ಕೋರ್ ಕಮಿಟಿ ಸಭೆಯಲ್ಲಿ ಎಲ್ಲಾ ಶಾಸಕರ ಅಭಿಪ್ರಾಯವನ್ನು ಪಡೆದುಕೊಂಡ ಬಳಿಕ ಒಂದು ಅಂತಿಮ ನಿರ್ಧಾರಕ್ಕೆ ಬರ್ತಾರೆ. ನನ್ನ ನೆಲದ ಭಾಷೆಯು ದೂರ ಬಲು ದೂರ, ಈ ಮನಕಂತೂ ದಾರಿ ತೋರುತ್ತಿದೆ. ಆ ಭಾಷೆಯದೇ ಬೆಳಕು ಬೆಳಕುವ ದೂರ ಎಷ್ಟೇ ಹೋಗಿ ಈ ಭಾಷೆಯಿಂದ ದೂರವಾಗಲಾರಿರಿ. ವಿಮಲ್, ನಮ್ಮ ಭಾಷೆ ಕೇಸರಿ. ಅಧಿಕೃತ ಘೋಷಣೆ ಕೂಡ ಮಾಡಲಾಗುತ್ತೆ ಅಂತ. ಹಾಗಾದ್ರೆ ಹುಬ್ಬಳ್ಳಿಯಲ್ಲಿ ಇವತ್ತು ಏನೆಲ್ಲ ಬೆಳವಣಿಗೆ ಆಗಬಹುದು, ಏನ್ ನಿರೀಕ್ಷೆ ಇದೆ, ಆ ಕುರಿತ ಒಂದು ಸ್ಪೆಷಲ್ ರಿಪೋರ್ಟ್ ಇಲ್ಲಿದೆ. ಜೆಡಿಎಸ್ನಲ್ಲಿ ಪ್ರಜ್ವಲ್ ಪೆನ್ ಡ್ರೈವ್ ಕೋಲಾಹಲ. ದೇವೇಗೌಡರ ಮೊಮ್ಮಗ ಸಸ್ಪೆಂಡ್ ಆಗ್ತಾರಾ? ಪ್ರಜ್ವಲ್ ರೇವಣ್ಣ ರದ್ದು ಎನ್ನಲಾದ ವಿಡಿಯೋ ಒಂದು ಭಾರಿ ಸದ್ದು ಮಾಡ್ತಿದೆ. ಇದು ರಾಜಕೀಯ ವಲಯದಲ್ಲಿ ತೀವ್ರ ಚರ್ಚೆಗೆ ಕಾರಣವಾಗಿದೆ. ಬಾಂಬ್ ಸ್ಫೋಟವಾಗ್ತಿದ್ದಂತೆ ಸಂಸದ ಪ್ರಜ್ವಲ್ ರೇವಣ್ಣರನ್ನ ಜೆಡಿಎಸ್ನಿಂದ ಅಮಾನತು ಮಾಡುವಂತೆ ಜೆಡಿಎಸ್ ಶಾಸಕ ಶರಣಗೌಡ ಕಂದಕೂರು ದೇವೇಗೌಡರಿಗೆ ಪತ್ರ ಬರೆದಿದ್ದಾರೆ. ಕಂದಕೂರು ಪತ್ರದಲ್ಲೇನಿದೆ? ಅಶ್ಲೀಲ ವಿಡಿಯೋದಿಂದ ಪಕ್ಷಕ್ಕೆ ಮುಜುಗರ ಆಗಿದೆ. ಮೇಲ್ನೋಟಕ್ಕೆ ಪ್ರಜ್ವಲ್ ತಪ್ಪಿತಸ್ಥರಂತ ಭಾವನೆ ಇದೆ. ಪ್ರಜ್ವಲ್ ರೇವಣ್ಣರನ್ನ ಅಮಾನತು ಮಾಡಬೇಕು. ದೇವೇಗೌಡರಿಗೆ ಶಾಸಕ ಶರಣಗೌಡ ಕಂದಕೂರು ಪತ್ರ ಬರೆದಿದ್ದಾರೆ. ಹುಬ್ಬಳ್ಳಿಯಲ್ಲಿ ಜೆಡಿಎಸ್ ಕೋರ್ ಕಮಿಟಿ ಸಭೆ ನಡೆಯಲಿದೆ. ಪ್ರಜ್ವಲ್ ರೇವಣ್ಣ ವಿಡಿಯೋ ಕೇಸ್ ಈ ಸಭೆಯಲ್ಲಿ ಚರ್ಚೆಗೆ ಬರಲಿದೆ. ಇನ್ನು ಮಾಜಿ ಸಿಎಂ HD ಕುಮಾರಸ್ವಾಮಿ ಸಹ ಪ್ರಜ್ವಲ್ ತಪ್ಪು ಸಾಬೀತಾದರೆ ಪಕ್ಷದಿಂದ ಕ್ರಮ ಕೈಗೊಳ್ತೇವೆ ಅಂತ ಹೇಳಿದ್ದಾರೆ. SIT ರಚನೆ ಆಗಿದೆ. SIT ರಚನೆಯಲ್ಲಿ ಯಾರ್ಯಾರು ತಪ್ಪುಗಳಿದೆ ಶಿಕ್ಷೆ ಅನುಭವಿಸಲೇಬೇಕು. ತಪ್ಪು ಮಾಡಿದರೆ ಪಕ್ಷಕ್ಕಾದ ಮುಜುಗರವನ್ನ ತಪ್ಪಿಸೋಕೆ ಜೆಡಿಎಸ್ ಪ್ರಜ್ವಲ್ ರೇವಣ್ಣ ವಿರುದ್ಧ ಕ್ರಮ ಕೈಗೊಳ್ಳುತ್ತಾ